ಸಿದ್ದಾಪುರದಲ್ಲಿ ಶಿಕ್ಷಣ ಪ್ರಸಾರಕ ಸಮಿತಿ, ಕರ್ನಾಟಕ ಬ್ಯಾಂಕ್ ಮುಖ್ಯ ಕಚೇರಿ, ಎಂಜಿಸಿ ಕಲಾ ಮತ್ತು ವಾಣಿಜ್ಯ ಹಾಗೂ ಜಿಎಚ್ಡಿ ವಿಜ್ಞಾನ ಮಹಾವಿದ್ಯಾಲಯ, ಎಂಜಿಸಿ ಪದವಿ ಪೂರ್ವ ಕಾಲೇಜುಗಳ ಸಹಯೋಗದಲ್ಲಿ ಸಂಸ್ಥಾಪಕರ ದಿನಾಚರಣೆ ಮತ್ತು ಸೆಲ್ಕೋ ಸೋಲಾರ್ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ಬ್ಯಾಂಕಿನ ಡಿಜಿಎಂ ವಿನಯ್ ಕುಲಕರ್ಣಿ ಮಾತನಾಡಿ, ಸರ್ಕಾರ 2013ರಲ್ಲಿ ಸಂಸ್ಥೆಗಳು ಮತ್ತು ಲಾಭಾಂಶದಲ್ಲಿ ಪ್ರತಿಶತ 1 ಪಾಲನ್ನ ಸಮಾಜದ ಅಭಿವೃದ್ಧಿಗೆ ನೀಡಬೇಕು ಎನ್ನುವ ಕಾನೂನು ತಂದಿತು. ಕರ್ನಾಟಕ ಬ್ಯಾಂಕಿನ ಅಂದಿನ ಸಂಸ್ಥಾಪಕರು ಬೈಲಾದಲ್ಲಿ ಇದನ್ನ ಅಳವಡಿಸಿದ್ರು. ಇದು ಅಂದಿನ ಹಿರಿಯರ ದೂರದೃಷ್ಟಿ. ಇದರಿಂದ ವಿದ್ಯಾರ್ಥಿಗಳು ಪ್ರೇರೇಪಿತರಾಗಬೇಕು ಎಂದು ಹೇಳಿದರು. ಪ್ರತಿಯೊಬ್ಬನೂ ಒಂಟಿಯಾಗಿ ಬೆಳೆಯದೆ ಸಮಾಜದ ಜೊತೆಗಿನ ಸಹಭಾಗಿತ್ವದಲ್ಲಿ ಬೆಳೆದು ಬಂದಿರ್ತಾನೆ. ನಮ್ಮನ್ನ ಬೆಳೆಸಿದ ಸಮಾಜಕ್ಕೆ ಹೆಚ್ಚಿನ ಕೊಡುಗೆ ನೀಡುವುದು ನಮ್ಮ ಕರ್ತವ್ಯ. ಶೈಕ್ಷಣಿಕ ಸಂಸ್ಥೆಗಳ ಸಂಸ್ಥಾಪಕರಾಗಿ ಸಮಾಜಕ್ಕೆ ಕೊಡುಗೆ ನೀಡಿದ ಗಣೇಶ್ ಹೆಗಡೆ ದೊಡ್ಡಮನೆ ಹಾಗೂ ಸಮಾಜಮುಖಿಯಾದ ರೀತಿಯಲ್ಲಿ ಸಾಗುವಂತೆ ಕರ್ನಾಟಕ ಬ್ಯಾಂಕ್ ಅನ್ನ ರೂಪಿಸಿದ ಬ್ಯಾಂಕ್ ಸಂಸ್ಥಾಪಕ ಹಿರಿಯರ ದೂರದೃಷ್ಟಿ ಮಾದರಿಯಾದದ್ದು ಎಂದು ಹೇಳಿದರು. ಕರ್ನಾಟಕ ಬ್ಯಾಂಕಿನ ಕ್ಲಸ್ಟರ್ ಮುಖ್ಯ ಪ್ರಬಂಧಕ ರಂಜಿತ್ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬನಿಗೂ ಸಾಮಾಜಿಕ ಋಣ ಇರುತ್ತದೆ. ಸಂಸ್ಥೆಗಳಿಗೆ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ. ಅದನ್ನು ಅರಿತುಕೊಂಡು ತಾನು ಪಡೆದುಕೊಂಡದ್ದಕ್ಕಿಂತ ಹೆಚ್ಚು ಸಮಾಜಕ್ಕೆ ಮರುಕೊಡುಗೆ ಕೊಡುವುದನ್ನು ವಿದ್ಯಾರ್ಥಿಗಳು ಮನಗಾಣಬೇಕು ಎಂದು ಹೇಳಿದರು. ಸೆಲ್ಕೋ ಲೈಟ್ನ ಸಿಇಒ ಮೋಹನ್ ಹೆಗಡೆ ಮಾತನಾಡಿ, ನಮ್ಮ ನಾಡಿಗೆ ಗಣೇಶ್ ಹೆಗಡೆ ಹಾಗೂ ರಾಮಕೃಷ್ಣ ಹೆಗಡೆಯವರ ಕೊಡುಗೆ ಅಪಾರವಾಗಿದೆ. ಹಲವು ರಂಗಗಳಲ್ಲಿ ಅವರು ಒದಗಿಸಿದ ಸೌಲಭ್ಯಗಳು ಅನೇಕ. ಕರ್ನಾಟಕ ಬ್ಯಾಂಕ್ ಕೂಡ ದೇಶದ ಹಳ್ಳಿಗೆ ಸಾಗಿ ವ್ಯಾವಹಾರಿಕ ಲಾಭ ನಷ್ಟ ಗಣಿಸದೆ ಜನರ ಬದುಕಿನ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಸಂಸ್ಥೆಯಾಗಿದೆ. ಸೆಲ್ಕೋ ಸಂಸ್ಥೆ ಅದರ ವಿಶ್ವಾಸವನ್ನ ಗಳಿಸುವಲ್ಲಿ ಸಫಲವಾಗಿದೆ ಎಂದು ಹೇಳಿದರು. ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸುರೇಶ್ ಗುತ್ತಿಕರ್ ಸಂಸ್ಥಾಪಕರ ಕುರಿತು ಉಪನ್ಯಾಸವನ್ನ ನೀಡಿದರು. ಕರ್ನಾಟಕ ಬ್ಯಾಂಕಿನ ಶಿರಸಿ ಶಾಖೆಯ ಮ್ಯಾನೇಜರ್ ಗೌರೀಶ್ ಹೆಗಡೆ, ಸ್ಥಳೀಯ ಶಾಖಾ ಮ್ಯಾನೇಜರ್ ಶಂಭುಲಿಂಗ ಭಟ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪೂರ್ವದಲ್ಲಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಗಣೇಶ್ ಹೆಗಡೆ ಹಾಗೂ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಪುಷ್ಪನಮನವನ್ನು ಸಲ್ಲಿಸಲಾಯಿತು. ಉಪನ್ಯಾಸಕಿ ಚೇತನಾ ಎಂ ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರ್ವಹಿಸಿದರು. ರಮೇಶ್ ಹಾರ್ಸಿಮನೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.